ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಯಾರನ್ನ ದೂರ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ಒಟ್ಟಿಗೆ ಬರ್ತಾವ್ರೆ ನೋಡಲ್ಲಿ. ಇದ್ದಾಗಂತೂ ನನ್ನ ಹತ್ರ ಸೇರಿಸ್ಕೊಳ್ಳೋದಿಲ್ಲ. ಹೇಗಿದ್ರು ಮಲಗಿದ್ದಾರೆ, ಮುತ್ತು ಕೊಟ್ಬಿಡ್ಲಾ? ಐಸು ಮೇಡಮ್ ಅವರೇ, ನಾನಂತೂ ಏನು ಕೇಳಿಸ್ಕೊಂಡಿಲ್ಲಪ್ಪ. ನೋಡಿ, ಈ ಹೊತ್ನಾಗ ಮುತ್ತಿನ ಬಗ್ಗೆ ಮಾತಾಡಬಾರ್ದು. ಬಿನ್ನೆ ದೀಪ ಹಾರಿಸ್ಬಿಟ್ಟು ಮನೆ ಕಳಿ. ನೀವಿನ್ನೂ ನಿದ್ದೆ ಮಾಡಿಲ್ಲ? ನಾನು ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಂಡು ಯಾಕೆ ನಿದ್ದೆ ಮಾಡಿರೋ ಥರ ನಾಟಕ ಮಾಡಿದ್ರಿ? ಯಾಕೆ ಅಂದರೆ ಅದು ನೀವಂಗೆ ಮಾತಾಡ್ತಿದ್ರೆ ನನಗೆ ಸಾನೇ ಇಷ್ಟ ಆಯ್ತಿತ್ತು ಮೇಡಮ್ ಅವರೇ, ಅದಕ್ಕೆ ಸುಮ್ಕೆ ಇದ್ದೆ. ಆದರೆ ಆ ಮಾತು ಮುತ್ತಿನ ಗಂಟ ಹೋಯ್ತು ನೋಡಿ, ಆಗ ನಂಗೆ ಭಯ ಶುರುವಾಯಿತು, ಅದಕ್ಕೆ ತಡೆದ್ಬಿಟ್ಟೆ. ನೋಡ್ರೆ ನಂಗೆ ನಾಚಿಕೆ ಆಗ್ತಾ ಇದೆ. ಈ ಥರ ನಾಟಕ ಮಾಡಿದ್ರಲ್ಲ ನಿಮ್ಮನ್ನ. ಮೇಡಮ್ ಅವರೇ, ಏನು ಮಾಡ್ತಾ ಇದ್ದೀರಾ? ಮೇಡಮ್ ಅವರೇ, ನನ್ನ ಮಾತು ಕೇಳಿ ಮೇಡಮ್ ಅವರೇ. ಕೇಳಿ ಮೇಡಮ್ ಅವರೇ, ನನ್ನ ಮಾತು ಕೇಳಿ ಮೇಡಮ್ ಅವರೇ. ಬೇಡ ಮೇಡಮ್ ಅವರೇ, ನೋಡಿ, ನನ್ನ ಮಾತು ಕೇಳಿ. ನನ್ನ ಏನಾಯ್ತು? ಎದ್ದೇಳಿ ಎದ್ದೇಳಿ ಎದ್ದೇಳಿ, ಹೇಳಿ. ಅಯ್ಯೋ, ನಿಧಾನ. ಏನಾಯ್ತು? ಕಾಲ್ ಗೇಟ್ ಆಯ್ತು ಮೇಡಮ್ ಅವರೇ. ಅಯ್ಯೋ ಆಯ್ತು ಮೇಡಮ್ ಅವರೇ, ಇದೇನ್ ಮಾಡ್ತಾ ಇದ್ದೀರಾ? ಬುಡಿ ನೀವು ಮೊದಲು ಕಾಲ್ ಬುಡಿ ಹೇಳ್ತೀನಿ. ಆಗೋದಿಲ್ಲ. ನನ್ನ ಸಂತೋಷಕ್ಕೋಸ್ಕರ ಕಷ್ಟಪಟ್ಟು ಕಬಡ್ಡಿ ಆಡಿ ಕಪ್ ಗೆದ್ಕೊಂಡು ಬಂದಿರೋ ನಂದೊರೆಗೆ ಕಾಲ್ ನೋವು ಅಂದ್ರೆ ಸುಮ್ಮನಿರೋದಕ್ಕಾಗತ್ತಾ? ಆಗಲ್ಲ. ಐಸು ಮೇಡಮ್ ಅವರೇ, ಹಂಗೆಲ್ಲ ಮಾತಾಡಬೇಡಿ. ನೋಡಿ, ನಿಮ್ಮ ಜಾಗ ಇರೋದು ನನ್ನ ಎದೆಗೂಡಲ್ಲಿ. ನೀವು ಅಲ್ಲಿ ಕುತ್ಕೊಂಡು ರಾಜಭಾರ ಮಾಡಬೇಕೇ ಹೊರತು ಹಿಂಗೆ ಕಾಲು ಹೊತ್ಬಾರ್ದು ಮೇಡಮ್ ಅವರೇ. ನಾನೇ ನಿಮ್ ದಾಸಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲ. ನನ್ ಗಂಡನ್ ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ನಿಮ್ಮಂತ ಒಳ್ಳೆ ಹೆಂಡ್ರ ಕೈಲಿ ಈ ತರ ಎಲ್ಲ ಕ್ಯಾಮೆ ಮಾಡ್ಸೋದು ತೆಪ್ಪು ಮೇಡಮ್ ಅವರೇ. ಅವ್ವ ಆಗ್ಲಿ, ಹೆಂಡ್ರಾಗ್ಲಿ, ಯಾವುದೇ ಹೆಣ್ಮಗ ಆಗ್ಲಿ, ಅವ್ರನ್ನ ಯಾವುದೇ ಹೆಂಗ್ ನೋಡ್ಕೊಬೇಕು ಅಂತ ನಮ್ಮ ಅವ್ವ ಹೇಳ್ಕೊಟ್ಟವ್ರೆ. ಅಯ್ಯಯ್ಯೋ, ಅವ್ವ ಅಂದ ತಕ್ಷಣ ಕೆಪ್ತಿ ಬಂತು ನೋಡಿ. ಐಸು ಮೇಡಮ್ ಅವರೇ, ನೀವು ನಾವು ಇಟ್ಟೊಂದು ಹತ್ರ ಇರಬಾರ್ದು, ಹೊಸಿ ದೂರ ಹೋಗಿ. ಬೇಡ, ನಾನೇ ಹೋಯ್ತೀನಿ.
ಗೌಡ್ರೆ ಯಾಕೆ ಹೀಗೆ ಇದ್ದಕ್ಕಿದ್ದಾಗೆ ಮಲ್ಕೊಂಡ್ರಿ? ಅದು ಏನಿಲ್ಲ ಐಸು ಮೇಡಮ್ ಅವರೇ, ನನಗೆ ಸಾನೇ ನಿದ್ದೆ ಬರ್ತೈತೆ. ನೀವು ಮನೆ ಕಳಿ. ಶುಭರಾತ್ರಿ. ನೀವ್ ಯಾಕೆ ಹೀಗೆ ಮಲ್ಗಿದ್ರಿ ಅನ್ನೋದು ನನಗೆ ಗೊತ್ತು. ಗೊತ್ತಾ? ಯಾಕೆ ಹೇಳಿ? ಗೌಡೆ ಶಾಸ್ತ್ರಿಗಳು ಹೇಳಿದ್ ನೆನ್ಪಾಯ್ತು ತಾನೆ? ಐಸು ಮೇಡಮ್ ಅವರೇ, ನನ್ನ ಮನ್ಸಲ್ಲಿರೋದು ನಿಮ್ಗೆ ಗೊತ್ತಾಯ್ತು? ಇಷ್ಟು ದಿನ ಆಯ್ತು ಮದ್ವೆ ಆಗಿ, ನಿಮ್ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಇರ್ತೀನ ಗೌಡ್ರೆ. ಕಳವ ಹಳನೆಲ್ಲ ಹೊಸಿ ಸರಿಯಾಗಿ ತೆಗೆದಾಕು. ಹಂಗೆ ಅಲ್ಲೆಲ್ಲ ಕಸ ಬಿತ್ತದಲ್ಲ, ಅಲ್ಗೋಸಿ ಬೆಂಕಿ ಹಚ್ಬಿಡು. ಸೀತವ ಎಲ್ಲ ನೀಟಾಗಿ ಕುಯ್ಯವ. ಹಂಗೆ ಎಲ್ಲದಕ್ಕೂ ಗೊಬ್ಬರ ಹಾಕ್ಬೇಕು. ಆ ಕಸನೆಲ್ಲ ತೆಗೆದ್ಬಿಡು ಹಂಗೆ ಹೊಸಿ. ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಅಲ್ಲ, ಹಿಂಗೆ ಕಾರಣನೇ ಇಲ್ಲದೆ ಕೋಪ ಮಾಡ್ಕೊಂಡ್ರೆ ಏನು ಅರ್ಥ ಅಂತೀನಿ? ನನ್ನ ಕೋಪ ನೆತ್ತಿಗೆ ಏರ್ದಾಗ ಏನಾರ ಮಾತಾಡಕ್ಕೆ ಬಂದರೆ ಕಪಾಳಕ್ಕೆ ಹೊಡೆದು ಬಿಡ್ತೀನಿ. ಓ ಸರಿ ಆಯಿತು ಬಿಡು ಮಮ್ಮಿ. ಮಗ ಕೈ ಮುರ್ಕೊಂಡು ಬಂದವನೇ, ವಾಸಿ ಮಾಡೋಕ್ಕಾಗದೇ ಇದ್ರು ಸಮಾಧಾನಕ್ಕಾದ್ರೂ 4 ಮಾತಾಡೋದು ಬಿಟ್ಟು ಹಿಂಗೆ ಕಪಾಲು ಕೊಡಿದ್ದೀನಿ ಅಂತ ಹೇಳ್ತಿಯಲ್ಲ? ಇನ್ನೇನು ನಿನಗೆ ಸನ್ಮಾನ ಮಾಡಿಸ್ಬೇಕಿತ್ತೆ? ನೀನೇನೋ ಕಡುದು ದಬಾಕ್ತೀಯ ಅಂತ ನಾನು ರಂಗೇಗೌಡ ತಾವು ಮಾತಾಡಿ ನೀನು ಕಬಡ್ಡಿ ತಂಡ ಕಟ್ಟೋವಂಗೆ ಮಾಡಿದೆ. ಆದರೆ ನೀನು ಹಿಂಗೆ ಕೈ ಮುರಿಸ್ಕೊಂಬಂದು ನಿಂತಿದ್ಯಲ್ಲ. ನಾನೇನು ಬೇಕು ಬೇಕು ಅಂತ ಮುರ್ಕೊಂಡು ಬಂದ? ಆ ದಾಡಿ ವಾಲನೇ ನಾನು ಮುರಿದಾಕಿತ್ತು. ಅದಕ್ಕೆ ಸಾಕ್ಷಿ ಇಲ್ವಲ್ಲ? ನಿನ್ನ ಮಾತು ಯಾರು ನಂಬಕ್ಕಿಲ್ಲ. ಅಯ್ಯೋ ಮಮ್ಮಿ, ನಾನು ಸುಳ್ಳು ಹೇಳ್ತಿಲ್ಲ ಕಣ್ ಮಮ್ಮಿ. ಆ ಯಪ್ಪಂಗೆ ನನ್ನ ಮೇಲೆ ಅದೇನು ದ್ವೇಷನ ಏನೋ ಗೊತ್ತಿಲ್ಲ, ಸುಮ್ಮನೆ ನನ್ನನ್ನು ಎಳ್ಕೊಂಡು ಹೋಗಿ ಆ ಕತ್ಲು ಕೋಣಲ್ಲಿ ಕೂಡಾಕಿ ದೊಣ್ಣೆ ಎತ್ಕೊಂಡು ಯಗ್ಗ ಮಗ ಹೊಡೆದಾಗ್ಬಿಟ್ಟ ಕಣ್ ಮಮ್ಮಿ. ಅಮ್ಮ, ಅಣ್ಣ ಅವನನ್ನ ಮನೆ ಬಿಟ್ಟು ಓಡಿಸ್ತಾನೆ ಅಂತಂದ್ರೆ ಅವನನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ರಾಜೋಪಚಾರ ಮಾಡ್ತಾ ಇದ್ದಾನೆ ಅಂದ್ರೆ ಈ ಮನೆಯಲ್ಲಿ ನನಗೇನು ಬೆಲೆ ಅನ್ನೋದು ಗೊತ್ತಾಗೋಯ್ತು. ಇವತ್ತು ನೀವು ಹಿಂಗೆ ಬಿಟ್ಕೊಟ್ಟಿದ್ದೀರಾ ಅಂದರೆ ನಾಳೆ ದಿವಸ ಅವ್ನು ನನ್ನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ರೆ ಹೋದ್ರೋಗ್ಲಿ ಏನೋ ಗೊತ್ತಿಲ್ಲದೆ ಎತ್ತಾಕ್ಬಿಟ್ಟ ಅಂತ ಸುಮ್ಮನಿದ್ರು ಇರ್ತೀರಾ ನೀವು. ಕಲ್ಲೆತ್ತಾಕೋ ಬುದ್ಧಿ ಅವ್ನಿಗೆ ಯಾವತ್ತೂ ಇರಲಿಲ್ಲ ಕಣ್ಣ. ಯಾಕೆಂದ್ರೆ ಅಂತ ನೀಚ ಕ್ಯಾಮೆ ಮಾಡಕ್ಕೆ ಅವನೇನು ನಿಮ್ಮ ಅವನಂತ ಗುಣವನ್ನೇನಲ್ಲ. ಒಂದೇ ಮಾತನಾಗ ಹೇಳಬೇಕು ಅಂದ್ರೆ ಇಟ್ಟಾಕಿದ ಅಟ್ಟಿಗೆ ಈಸ ಇಕ್ಕೋನಲ್ಲ ಅವನು. ತಗೊಳಪ್ಪ, ನಿಂಗೆ ಹುಟ್ದಾಗಿಂದ ನೋಡ್ತಿರೋ ನನ್ನ ಬುದ್ಧಿ ಏನು ಅಂತಾನೆ ತಿಳಿಯೋಕ್ಕಿಲ್ಲ. ಅಂಥದ್ರಲ್ಲಿ ಆ ವಯ್ಯನ್ನ ಚಿಕ್ಕ ವಯಸ್ಸಿಂದ ನೋಡ್ತಿದ್ಯಾನೋ ಅನ್ನುವಂಗೆ ಅವನು ತುಂಬ ಒಳ್ಳೆಯವನು ಅನ್ನೋ ಸರ್ಟಿಫಿಕೇಟ್ ಕೊಡ್ತಿದ್ಯಲ್ಲ, ಏನು ಸಮಾಚಾರ? ಬೇರೆಯವ್ರ ಮುಂದೆ ಮನೆಯವ್ರ ಮಾನ ಮರ್ಯಾದೆ ಕಳಿಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ಯಾ? ಅಲ್ಲ, ಆ ವಯ್ಯ ಈ ಮನೆಗೆ ಬಂದಾಗಿಂದ ನಾನು ನೋಡ್ತಾನೆ ಅವನೇ. ನೀನೇನು ಅವನನ್ನ ಕಂಡ್ರೆ ಎತ್ತು ಕಳ್ಳೆ ಚೂಚ್ಬಿಡ್ತೇನೋ ಅನ್ನುವಂಗೆ ಆಡ್ತಿಯಲ್ಲ? ಓ, ನಾನೊಬ್ಬ ಅವತ್ತು ಮದುವೆ ಸಿಡಿ ನೋಡುವಾಗ ಆ ವಯ್ಯನ ನೋಡಕ್ಕೆ ನಿನ್ನ ಮಗ ಇದ್ದಂಗೆ ಅವನೇ ಅಂತ ಹೇಳ್ದಲ್ಲ, ಅದಕ್ಕೆ ಈ ಸೆಂಟಿಮೆಂಟು. ಚೆನ್ನಾಗಿದೆ ಚೆನ್ನಾಗಿದೆ. ಇವ್ರ ರೂಪದಲ್ಲಿ ನೀವು ಅವ್ರನ್ನ ಕಾಣ್ತಾ ಇದ್ದೀರಾ. ಏ ಮುದ್ಕೆ, ನಾನು ಮಾತ್ರ ಅವನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಕೈ ಮುರಿದಾಕವನೆ, ಅವನ ಮೇಲೆ ಹೆಂಗ ಸೇಡ್ ತೀರ್ಸ್ಕೊಳ್ತೀನಿ ಅಂತ ನೋಡ್ತಾರೋ. ಮಾತಾಡಬೇಕು ಅಂತ ಕರೆದು ಸುಮ್ಕೆ ನಿಂತ್ಕೊಂಡಿದ್ಯಾ? ನಿನ್ನಂಗೆ ಕಿತ್ಕೊಂಡು ಬಿಟ್ಟಿ ಕುಳ್ ತಿಂದೋಗಿ ಬಂದವನಲ್ಲ ನಾನು. ಹೋಗಿ ದುಡಿಬೇಕು.
ಮೈಯಾಗಿನ ಬೆವ್ರು ಆಚೆ ಬಂದ್ರೇನೆ ತಿಂದಿರೋ ಅನ್ನ ಗಂಟ್ಲಲ್ಲಿ ಇಳಿಯೋದು. ಇದೇ ನನಗೆ ಅರ್ಗಿಸ್ಕೊಳಕ್ ಆಗದೆ ಇರೋದು. ನನ್ನ ಮಗನ ಮ್ಯಾಗ ಕೈ ಮಾಡಕ್ಕೆ ಏಟ್ ಧೈರ್ಯ ನಿನಗೆ? ಪಾಪ ಜೈಲ್ನಾಗಿದ್ದು ಸ್ವರ್ಗೋಗಿರೋ ದೇಹ ಸಾಯೋ ಕಾಲದಾಗೆ ಎಲ್ರ ನೆಳ್ಳಾಗಿದ್ದು ಸಾಯ್ಲಿ ಅಂತ ಅಟ್ಟಿನಾಗಿರೋಕ್ ಜಾಗ ಕೊಟ್ರೆ ನನ್ನ ಮಗನ ಮ್ಯಾಗೆ ಕೈ ಮಾಡ್ತೀಯ ನೀನು? ಏನಮ್ಮಣ್ಣಿ ಆಗ್ಲಿಂದನೂ ನನ್ನ ಮಗ ಅಂತಿದ್ಯಲ್ಲ. ಅವನಿಗೆ ಜನ್ಮ ಕೊಟ್ಟಿದ್ದು ನಾನು ಅನ್ನೋದನ್ನ ಮರ್ತ್ಬಿಟ್ಟ್ಯಾ? ನನ್ನ ಅಟ್ಟಿಗೆ ಮುಸ್ರೆ ತಿಕ್ಕಾಕಿ ಅಂತ ಬಂದು ನಿನ್ನನ್ನ ನನ್ನ ಹೆಂಡ್ರು ತಾಯಿ ಪಿರುತಿ ಕೊಟ್ಟು ಸಾಕಿದ್ಲು. ಅಂತವಳಿಗೆ ಈಸ ಹಾಕಿ ಕೊಂದು ತಾಳಿನ ಹಂಚ್ಕೊಂಡದ್ದನ್ನ ಮರ್ತ್ಬಿಟ್ಯಾ? ದುಡ್ಡು ಅಧಿಕಾರದ ದಾಹ ಹತ್ಕೊಂಡಿರೋ ನಿನಗೆ ಇದೆಲ್ಲ ನೆನಪಿರೋಕ್ ಸಾಧ್ಯನೇ ಇಲ್ಲ. ಒಂದು ಮಾತು ಗೆಪ್ತಿನಾಗಿಟ್ಕೋ, ನೀನು ಈ ಅಟ್ಟಿನ ಆಳ ಮಾಡೋಕೆ ಅಂತ ಬಂದಿರೋ ಸೊಸೆ, ಆದ್ರೆ ಐಶ್ವರ್ಯ ನನ್ನ ಮಗನ್ ಸಂತೋಷವಾಗಿ ಬಾಳಿಸ್ಬೇಕು ಅಂತ ಬಂದಿರೋ ಸೊಸೆ. ನೋಡು, ಎತ್ತರ ಕಮ್ಮಿ ಅಂತ ಅಳಿಯೋಕ್ ಹೋಗ್ಬೇಡ. ನೀನ್ ತೋಡಿರೋ ಅಳದಾಗೆ ನಿನ್ನೆ ಬೀಳಿಸ್ತಾಳವಳು. ಹುಷಾರ್! ಈ ಮನೇಲಿ ಏನೋ ರಹಸ್ಯ ಇದೆ ಅನ್ನೋ ಅನುಮಾನ ಮತ್ತೆ ಮತ್ತೆ ಕಾಡ್ತಾ ಇದೆ. ಅತ್ತೆ ತುಂಬ ಒಳ್ಳೆಯವರು, ಅಜ್ಜಿನೂ ತುಂಬ ಒಳ್ಳೆಯವರು. ಆದರೂ ಅಜ್ಜಿ ಅತ್ತೆ ಬಗ್ಗೆ ಹೇಳಬೇಕಾದ್ರೆ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡೋದು ಯಾಕೆ? ಇಬ್ರು ಒಳ್ಳೆಯವರಾಗೇ ಇದ್ರು ಅವರಿಬ್ರು ಮಧ್ಯೆ ಅನ್ಯೋನ್ಯತೆ ಅನ್ನೋದೇ ಇಲ್ವಲ್ಲ. ಅದಕ್ಕೇನು ಕಾರಣ ಇರ್ಬೋದು? ಆ ಅಂಕಲ್ ವಿಷಯದಲ್ಲಿ ಅಜ್ಜಿಗೆ ಯಾಕೆ ಅಷ್ಟೊಂದು ಅಕ್ರೆ? ಒಂದು ಅರ್ಥ ಆಗ್ತಿಲ್ಲ ನನಗೆ. ಈ ಅನುಮಾನನೆಲ್ಲ ನನ್ನ ಒಳಗೆ ಇಟ್ಕೊಂಡು ಓಡಾಡೋದ್ರ ಬದಲು ನಾನು ಯಾಕೆ ನೇರವಾಗಿ ಗೌಡ್ರ ಹತ್ರನೇ ಕೇಳಬಾರ್ದು? ಹಾ ಹೌದಲ್ವಾ, ಈಗಲೇ ಕೇಳ್ಬಿಡ್ತೀನಿ. ಪಾಪ ಇಷ್ಟೊತ್ತವರೆಗೂ ಯಾವತ್ತೂ ಮಲಗಿರ್ಲಿಲ್ಲ. ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ಆದ್ರೆ ಸುಮ್ಮನಿದ್ರೆ ಹೇಗೆ? ನನಗೆ ಸೀರೆ ಬೇರೆ ಹಾಕೋಬೇಕು.
ಶಾನೆ ಯೋಚನೆ ಮಾಡಬೇಡಿ ಮೇಡಮ್ ಅವರೇ, ಆ ಪರ್ದೆ ನಾನೇ ಕಟ್ಟಿದ್ದು. ಅಂದ್ರೆ ಈ ಸಲನು ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರ? ನಿಮ್ನ ಮಾಡ್ತೀನಿ ರೀ. ಅದೆಲ್ಲ ಈಗ ಆಗಕ್ಕಿಲ್ಲ ಬಿಡಬಹುದು. ನೋಡು ಮಗ, ನಾನು ನಿನ್ನ ಮಾತನ್ನ ಕೇಳಕ್ಕಿಲ್ಲ. ನನ್ನ ಗಂಡ ದಿನ ರಾತ್ರಿ ಕನಸ್ನಾಗ ಬಂದು ನನ್ನ ಮಗ ಈ ದಿನ ಆಯಿತು ಹಳ್ಳಿಗೆ ಬಂದು ನನ್ನ ಸಮಾಧಿ ತಾವ ಬಂದಿಲ್ಲ, ಪೂಜೆ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ಸಮಾಧಿ ತಾವ ಹೋಗಿ ಅದಕ್ಕೇನೇನು ಬೇಕೋ ವ್ಯವಸ್ಥೆ ಮಾಡ್ತೀನಿ. ನೀನು ಹೋಗಿ ರಾಮಣ್ಣನ ಕರ್ಕೊಂಬಂದ್ಬಿಡು. ಆಯ್ತು ಕಣವ. ಮೇಡಮ್ ಅವರೇ, ಏನಾಯ್ತು? ಯಾಕೆ ಬೆಚ್ಚಿಡ್ತಾ ಇದ್ದೀರಾ? ಏನಿಲ್ಲ, ಹಾಗೇನಿಲ್ಲ. ಅಲ್ಲ, ನಿಮ್ಮ ಕೈನಾಗ ಆಗದೆ ಇರೋ ಕ್ಯಾಮ್ಯಾಗೆ ಯಾಕೆ ಕೈ ಹಾಕ್ತೀರಾ? ಅಂದರೆ ನಿಮ್ಗೇನೂ ಆಗೇ ಇಲ್ಲ ಅನ್ನಂಗೆ ಸುಳ್ಳು ಹೇಳೋದು. ಅದು ನಿಮ್ಗೆ ಆಗ ಬರೋಕ್ಕಿಲ್ಲ, ಮತ್ತೆ ಯಾಕೆ ಅದನ್ನೇ ಮಾತಾಡಿರಿ?
ನಾನು ನನ್ನ ತಂಗಿ ಚಿಕ್ಕವರಿರ್ಬೇಕಾದ್ರೆ ಅಮ್ಮನ ಹತ್ರ ಸುಳ್ಳು ಹೇಳಿ ಪಿಕ್ಚರ್ಗೆಲ್ಲ ಹೋಗ್ತಿದ್ವಿ. ಹೌದೌದೌದು, ಹೋಗಿರ್ತೀರಾ ಅಂದರೆ ವಾಪಸ್ ಬಂದಮೇಲೆ ಖಂಡಿತ ಸಿಗಾಕೊಂಡಿರ್ತೀರಾ ಅಲ್ವೇ ಮೇಡಮ್ ಅವರೇ? ಹೌದು, ಇದೆಲ್ಲ ನಿಮ್ಗೆ ಯಾಕೆ ಗೊತ್ತಾಯ್ತು? ಓ, ನನ್ ತಂಗಿ ವಿದ್ಯೆನೇ ಎಲ್ಲ ಹೇಳಿರ್ಬೇಕು. ಈ ಕೆಲ್ಸನ ಅವಳು ಬಿಟ್ಟರೆ ಬೇರೆ ಯಾರು ಮಾಡಿರೋಕ್ ಸಾಧ್ಯನೇ ಇಲ್ಲ. ಅಯ್ಯೋಯ್ಯೋ ಇಲ್ಲಪ್ಪ, ನಾನು ನನ್ನ ನಾದ್ನಿ ಕೂಟೆ ಮಾತಾಡೇ ಸಾನೇ ದಿವಸ ಆಯಿತು. ಆದರೆ ದಿನ ನಿಮ್ಮಕ್ಕ ನೋಡ್ತಿರ್ತೀನಲ್ಲ, ಅದರಿಂದನೇ ಗೊತ್ತಾಯ್ತದೆ ಬಿಡಿ. ನಮ್ ಗೌಡ್ರಿಗೆ ಮೈಂಡ್ ರೀಡಿಂಗ್ ಎಲ್ಲ ಬರುತ್ತಾ? ಅಂದ್ರೆ ಮನ್ಸಲ್ಲಿರೋದೆಲ್ಲ ಗೊತ್ತಾಗುತ್ತಾ ಅಂತ. ಹಂಗ? ಹ್ಞೂ ಮೇಡಮ್ ಅವರೇ, ನನ್ಗೆ ಅಕ್ಷರ ಓದಕ್ಕೆ ಬರೋಕ್ಕಿಲ್ಲ ಅಂತ ಯಾವಾರ್ದಾಗ ಎಲ್ಲರೂ ನನ್ನ ಯಾಮರ್ಸಕ್ಕೆ ಬರೋರು. ನಾನು ನೋಡಷ್ಟು ನೋಡಿ ಜನಗಳು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕೆ ಶುರು ಮಾಡಿದೆ. ಯಾವನ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದೆ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ತಾನೋ ಅವ್ನು ದಿಟ ಹೇಳ್ತಾ ಇಲ್ಲ, ಕಾಗೆ ಆರಿಸ್ತಾನೆ ಅಂತ ಗೊತ್ತಾಗೋದು.